ಇದು ಇದು ಮಾವಿನ ಗಿಡ ರೀ ಇದು ಮಾವಿನ ಗಿಡ ಅನ್ರಿ 12 ತಿಂಗಳು ಆಕೈತ್ರಿ ಇದು 12 ತಿಂಗಳು ಮತ್ತೆ ಈಗ ಕಾಯಿಲ್ರಿ ಅದು ಈಗ ಹೋಗೈತ್ರಿ ಇದು ಮೊನ್ನೆ ಹೂ ಬಿಟ್ಟಿತ್ತು ಹಾಂ 2 ಸೀಸನ್ 2 ಸೀಸನ್ ಆಕತ್ತೇನ್ರಿ ಅದು ವರ್ಷ ಪೂರ್ತಿ ಕಾಯಕತ್ತಾರ ಅದಲ್ಲನ್ರಿ ಅದಲ್ಲ ಇದು ವರ್ಷ 2 ಸರಿ ಕಾಯಿರೋದು ಮತ್ತೆ ಇದು ಯಾವ್ದ್ರಿ ಅದು ಇದು ಸಂತ್ರಿ ಗಿಡ ರೀ ಇದು ಸಂತ್ರಿ ಗಿಡ ರೀ ಹಾಂ ಹ್ಞೂ ರೀ ಈಗ ಈಗ ಹೂವಿಗೆ ಬಂದ ಹೂವಿನ ತೇಜಿಗೆ ಬಂದೈತಿ ಹೂವಿಗೆ ಬಂತನ್ರಿ ಮತ್ತು ಆದ್ರೆ ಇದನ್ರಿ ಅದ ಅದು ಚಿಕ್ಕ ಹೂ ರೀ ಚಿಕ್ಕು ಗಿಡ ಹಾಂ ಮತ್ತೆ ಇಲ್ಲಿ ಏನು ಬೇರೆ ಬೇರೆದವಲ್ರಿ ಏನು ಇವು ಅದು ಇಲ್ಲೊಂದು ಮಾವಿನ ಗಿಡ ಐತ್ರಿ ಹಾಂ ಮಾವಿನ ಗಿಡ ಇದೇನು ಪೇರು ಗಿಡ ಕಾಯಾಗಲ್ರಿ ಹಾಂ ಚಿಕ್ಕ ನಿಂಬೆ ಬಾಚಿ ಗಿಡ ಐತಿ ಅಲ್ಲಿ ಎಲ್ಲೈತ್ರಿ ಚಿಕ್ಕ ನಿಂಬೆ ಅಲ್ಲಿ ಅಲ್ಲೈತನ್ರಿ ಇದೇನು ನೀರು ಹೊಂಡನ್ರಿ ಅದ ಹಾಂ ನಿಮ್ದ ಹಾಂ ನಮ್ದು ರೀ ನೀರು ನೋಡ್ರಿ ಸುತ್ತು ಕಡೆ ರೇಷ್ಮೆ ಐತಿವಿ ರೇಷ್ಮೆ ಗಿಡ ಎದಕ್ಕೆ ಚೇರ ರೇಷ್ಮೆ ಗಿಡ ರೀ ಅಂದ್ರೆ ಯಾವ ದನಗಳದು ಒಳಗೆ ಬೆಳೆದಾಗ ಹೊಂಡಕ್ಕೆ ತೊಂದರೆ ಅದು ಬರ್ದಂಗೆ ಹಾಂ ದನಗಳದು ಬರಬಾರ್ದು ಹೇಳಿ ಆಚ ಕಡೆಯಿಂದ ಹಾಂ ಈ ನೀರೆಲ್ಲ ಕುಲಾಗವ್ರಿ ಮ್ಯಾಲ ಮುಚ್ಚಿಬಿಟ್ಟ ಅಂದ್ರೆ ಬಡ್ಡಾಗಿದ್ದು ಬರ್ದನ್ರಿ ಕಪ್ಪಿ ಮಾಸ ಆಗಂಗಿಲ್ಲ ಕಪ್ಪಿ ಮಾಸ ಎಲ್ಲ ಮ್ಯಾಲ ಮುಚ್ಚಾರಿ ಹಾಂ ಮತ್ತು ಅದನ್ನ ವರ್ಷ ಹಸರು ಮಾಡ್ಕೊತಿರ್ತಾರ 6 ತಿಂಗಳು ಮತ್ತೆ ಮಾಡ್ತಾರೆ ಹಸರು ಮಾಡ್ತಿರ್ತಾರ ಹ್ಞೂ ಇಲ್ಲಿ ನೋಡಿ ಬರ್ರಿ ಅದೇನು ಚಿಕ್ಕು ಗಿಡ ತೋರಿಸ್ಬರ್ರಿ ಇದೇನು ಸೀತಾಫಲ ಗಿಡ ಅನ್ರಿ ಅದೊಂದು ಸೀತಾಪಪ್ಪ ಗಿಡ ರೀ ಇದು ಹ್ಞೂ ರೀ ಕೆಂಪು ಸೀತಾಪಪ್ಪ ಗಿಡ ರೀ ಇದು ಇದು ಕೆಂಪು ಅನ್ರಿ ಅದ ಕೆಂಪು ರೀ ಇದು ಕೆಂಪಕ್ಕೆ ಅದಕ್ಕೆ ಏನು ವ್ಯತ್ಯಾಸ ರೀ ಅಂದ್ರೆ ಇದು ಸ್ವಲ್ಪ ಶುಗರ್ ಕಮ್ಮಿ ಇರ್ತೈತೆ ರೀ ಶುಗರ್ ಕಮ್ಮಿ ಇರ್ತೇನೆ ಅದಕ್ಕೆ ಶುಗರ್ ಕಮ್ಮಿ ಇರುತ್ತೆ ಸ್ವಲ್ಪ ಟೇಸ್ಟ್ ಬರ್ತೈತಿ ಇಲ್ಲೇನ್ರಿ ಇದು ನಿಂಬೆ ಗಿಡ ರೀ ಇದು ಯಾವ್ದು ಕಾಗಜಿ ಸಾದಾ ರೀ ಹಾಂ ಕಾಜು ರೀ ಸಾದಾ ಗಿಡ ಐತ್ರಿ ನಿಂಬೆ ಗಿಡ ಹಾಂ ಜವಾರಿ ಐತಿ ಜವಾರಿ ಐತೇನ್ರಿ ಹಾಂ ಚಿಕ್ಕ ನಿಂಬೆ ಹ್ಞೂ ಆಗ್ಯಾವಲ್ರಿ ಕಾಯಿ ಹಾಂ ರೀ ಇದೇನು ಕಬ್ಬು ರೀ ಹಾಂ ಇದು ಕಬ್ಬು ಬಂತಲ್ರಿ ಅದು 10,000 ಒಂದು ಐತ್ರಿ ಇದು 10,000 ಒಂದನ್ರಿ ಕಬ್ಬು ಉದ್ದೈತ್ರಿ ಎರಡಂತೀರಿ ಅದು ಹಾಂ ಇದು ನಮ್ಮ ಇದೆಲ್ಲ ಕಡದ್ರಿ ಲಾಸ್ಟ್ ಲಾಸ್ಟಿಗೆ ಕಡದ್ರಿ ಹಾಂ ಮಾರ್ಚಾಗ ಹಾಂ ಮಾರ್ಕೆಟ್ ಮಾರ್ಚ ಕಡ್ದೇನು ಹೋದ್ ಸರ್ ಕಡ್ದು ಹೋದ್ ಸರ್ ಲಾಸ್ಟ್ ಕಡ್ದು ಇಲ್ಲಿ ಮೊನ್ನೆ ಲಾಸ್ಟ್ ಕಡ್ದು ಈ ಫೆಬ್ರವರಿ ಮಾರ್ಚ್ ಹಾಂ ಫೆಬ್ರವರಿ ಮಾರ್ಕೆಟ್ ಅಲ್ಲ ಫೆಬ್ರವರಿ ಮಾರ್ಚ್ ಏಪ್ರಿಲ್ ಮೇ ಜೂನ್ ಜುಲೈ ಆಗಸ್ಟ್ 5 ತಿಂಗಳದೇನ್ರಿ ಇಷ್ಟು ದೊಡ್ಡದ ಹ್ಞೂ ಮೊನ್ನೆ ತಗೊಳ್ಳೋದ್ರಂತ ಪಂಜಾಬ್ ಹೌದ್ರಿ ಹಾಂ ಒಂದು 5 ತಿಂಗಳು ಭಾಳ 6 ತಿಂಗಳು ಹಾಂ 5-6 ತಿಂಗಳು ಅಷ್ಟೇ ಈ ದನಗಳನ್ನ ಏನದಾವ ಇದೇನು ಮುರ್ರಾನ್ರಿ ಹಾಂ ಎರಡು ಜರ್ಸಿ ಆಕಳ ಹಾಂ ಎರಡು ಮುರ್ರಾ ತಳಿ ರೀ ಹಾಂ ಒಟ್ಟ ಎಲ್ಲ ಸಮಗ್ರ ಬೇಸಾಯ ಮಾಡುತ್ತಾರೆ ರೈತರು ನೋಡ್ರಿ ಅವರಲ್ಲಿ ಇದಿಲ್ಲ ಅನ್ನಂಗಿಲ್ಲ ಕೇವಲ 3 ಎಕರೆ ಜಮೀನು ಐತಿ 3 ಎಕರೆದಾಗ ಪ್ರತಿಯೊಂದು ಐತಿ ನೋಡ್ರಿ ಓಕೆ ನಮಸ್ಕಾರ ಇದೇನ್ರಿ ಜೀವಾಮೃತನ್ರಿ ಇದು ಜೀವಾಮೃತ ರೀ ಇದು ಹ್ಞೂ ರೀ ಇದ್ರೊಳಗೆ ಏನು ದೊಡ್ಡದು ಮಾಡ್ರಲ್ರಿ ಭಾಳ ಇದು ಎಷ್ಟು ಇದ್ರಾಗ ಎಷ್ಟು 200-400 ಲೀಟ್ರ್ ಅದ್ರಿ ತೋಟಗಾರಿಕೆ ಆಫೀಸ್ದವ್ರು 800 ಲೀಟ್ರ್ ಅದ್ರಿ ಇದು 400 ಲೀಟರ್ ರೀ 400 ಲೀಟ್ರ್ ಅದ್ರಿ ಹಾಂ ತೋಟಗಾರಿಕೆ ಆಫೀಸ್ದವ್ರು ಕೊಟ್ಟಾರ ಇದನ್ನ ಹೌದನ್ರಿ ಹಾಂ ಇದನ್ನು ತಿರುಗಿಸ್ತೇನ್ರಿ ಹಿಂಗೆ ಹಾಂ ಇದನ್ನ ತಿರುಗಿಸೋದ್ರಿ ಅದನ್ನ ಡೈರೆಕ್ಟ್ ಹೋಗಿ ಬಂದು ತಿರುಗಿ ಹೋಗ್ತೀವಿ ಈ ಹೊಂಡಕ್ಕೂ ಏನು ಸಾಧನ ಮಾಡ್ರನ್ರಿ ಹಾಂ ಅದು ಹೊಂಡಕ್ಕೆ ಬಿಡ್ತೀವಿ ನಾವು ಅದು ಪಾಟ್ಲಂಕ ಹ್ಞೂ ರೀ ಈಗ ಅದು ಸ್ವಲ್ಪ ಟಚ್ ಕೊಟ್ಟಿಂದ ಹ್ಞೂ ರೀ ಚಾಲು ಮಾಡ್ತೀವಿ ಭಾಳ ದೊಡ್ಡತ್ರಿ ಇದು ಎಲ್ಲರೂ ಸಣ್ಣ ಸಣ್ಣ ಕೆಂಪು ಡಬ್ಬ್ಯಾಗ ಮಾಡ್ರಿ 200 ಲೀಟ್ರ್ದಾಗ ಮಾಡ್ರಿ ಇವಾಗ ತೋಟಗಾರಿಕೆ ಆಫೀಸ್ದವ್ರು ಕೊಟ್ಟಾರ ತೋಟಗಾರಿಕೆ ಆಫೀಸರ್ ಕೊಟ್ರನ್ರಿ ಹಾಂ ಇದು ಜೇನು ಸಾಕಾಣಿಕೆ ಹಾಂ ಏನು ಹುಳ ಕಾಣವಲ್ಲಲ್ರಿ ಹುಳ ಒಳಗದ್ರಿ ಈಗ ಮೇಯಕ್ಕೆ ಕುದಿರ್ತೈತಿ ಮ್ಯಾಕ್ ಇರ್ತಾನ ಒಳಗೆ ಹೊಂಟಾವ್ರಿ ಅವ ಹಾಂ ಹೌದು ಕಡ್ದಾವ್ರಿ ಏನು ಮಾಡೋದು ಇವು ಇದ್ರಾಗ ಒಳಗಿರ್ತಾವನ್ರಿ ಅವ ಹಾಂ ಇದನ್ನು ತೋಟಗಾರಿಕೆ ಆಫೀಸ್ದವ್ರು ಕೊಟ್ಟಾರ ಅವ್ರ ಕೊಟ್ಟಾರನ್ರಿ ಹಾಂ ಸಮಗ್ರ ಕೃಷಿ ಒಟ್ಟು ಎಲ್ಲ ಅದ್ರ ಸಲ ಕೊಟ್ಟಾರನ್ರಿ ಹಾಂ ಸಂವರ್ ಎಷ್ಟು ಹೊಡತ್ರಿ ಇದು ಯಾವಾಗ ಹೊಂಡ್ತಿ ತಿಂಗಳ 2 ತಿಂಗಳು ತೆಗಿತಾರೆ ಎಷ್ಟು ಹೊಡತ್ರಿ ಒಂದೊಂದು 4 ಕಿಲೋ ತಟ್ಟದು ಅಂತ 4 ಕಿಲೋ ಹೊಂಡ್ತಾನೆ ಒಂದು ಡಬ್ಬಿ ಏಟದವ್ರಿ ಹಾಂ ಒಂದು ಒಂದ ಕೊಟ್ಟಾರ ಹಾಂ